ಇವು 5 ದನಗಳು ನನ್ನನ್ನು ಕಾಡ್ತಿರ್ತವ. ಅದಕ್ಕಾಗಿ ಸಮತೆ ಶೈರಿಣೆ ಎಂಬ ಬೇಲಿಯ ನಿಕ್ಕಿ ನಾನು ಬೇಲಿ ಎಂಥದಾಕಿದ್ದೀನಿ ಬೇಲಿಯನ್ನು? ಸಮತೆ ಮತ್ತು ಶೈರಿಣೆ. ನಾವು ಏನು ಮಾಡ್ತೀವಪ್ಪ ಅಂತಂತಂದ್ರೆ, ಇಲ್ಲಿ ಇಷ್ಟು ಮಂದಿ ಬಂದೀರಿ ಅಂತಂತಂದ್ರೆ ನೀವು ನಾನಾ ಧರ್ಮಗಳದ ಅದಿರಿ, ಜ್ಞಾನವಂತರದಿರಿ, ನಾನಾ ಜಾತಿಗಳವರು ಅದಿರಿ, ಹೌದಾ? ಅದಕ್ಕೆ ಇಲ್ಲಿ ಸಮ ಆಗಬೇಕು ಅಂತಂತಂದರೆ ಸಮತೆ ಅಂತಕ್ಕಂಥದ್ದನ್ನು, ಶೈರಿಣೆ ಅಂತಕ್ಕಂಥದ್ದನ್ನು ಎಲ್ಲರೂ ನನ್ನವರು, ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆ ಸಮತೆ ಅಂತಂತಂದ್ರೆ ಇಲ್ಲಿ ಇವ ಆ ಜಾತಿ ಅವ, ಇವ ಈ ಜಾತಿ ಅವ, ಇವ ಈ ಧರ್ಮದವ, ಇವ ಈ ಧರ್ಮದವ ಅನ್ನೋಂಗಿಲ್ಲ. ನಾನೊಬ್ಬ ಮನುಷ್ಯ. ಹೆಂಗೆ ಗೌತಮ ಬುದ್ಧನಾಗೆ ಯಾವ ರೀತಿ ಬಂದಿದ್ನೋ ನಾನು ಬುದ್ಧನಾಗಬೇಕು, ನಿನ್ನಂತ ಆಗಬೇಕು ಅಂತ ಹೆಂಗೆ ಬೋಧನೆ ಮಾಡಿದ್ನೋ, ಹಾಗಾದರೆ ನಾನು ಒಬ್ಬ ಮನುಷ್ಯನಾಗಬೇಕು. ಅದಕ್ಕೆ ಈ ದನಗಳು ಅದಾವಲ್ಲ ನನ್ನ ಸನ್ಯಾಕ ಬಂದಿರಬಾರ್ದು. ರೂಪ, ಶಬ್ದ, ರೂಪ, ಗಂಧ, ರಸ, ತ್ವಚೆ ಅಂತ ಕರಿತಾನೆ. 5 ದನಗಳಿವು. 5 ದನಗಳು ನನ್ನ ಹತ್ತಿರ ಬರಬಾರ್ದಂತ ತಿಳಿದುಕೊಂಡು ಸಮತೆ ಶೈರಿಣೆ ಅಂತಕ್ಕಂಥ ಬೇಲಿಯನ್ನು ಹಾಕಿದ್ದೀನಿ. ನಾನು ಬೇಲಿ ಹಾಕಿದ್ದೀನಿ ಅಂದ್ರೆ ಸುತ್ತಲೂ ಬರಬಾರ್ದಂತ ತಿಳ್ಕೊಂಡು ಬೇಲಿಯನ್ನು ಹಾಕಿದ್ದೀನಿ. ಆದ್ದರಿಂದ ಆವಾಗಳು ಈ ತೋಟದಲ್ಲಿ ಜಾಗ್ರವಾಗಿದ್ದು, ನೋಡ್ರಿ ಕೊನೆ ಮಾತು ಹೇಳ್ತಾನ, ಇಂಥ 5 ದನಗಳು ನಮ್ಮನ್ನು ಕಾಡ್ತಿರ್ತವೆ. ಅದಕ್ಕಾಗಿ ಹಗಲು ರಾತ್ರಿ ಜಾಗೃತನಾಗಿರಬೇಕು. ಜಾಗರವಾಗಿದ್ದು ಸಸಿಯ ಸಲುಹಿದೆ ಕಾಣ ಗುಹೇಶ್ವರ. ಎಂಥ ಸಸಿಗಳಿದೆ, ನಾನು ಎಂಥ ಸಸಿಗಳನ್ನು ಸಲುಹಿದೆ ಅಂತಕ್ಕಂಥ ವಿಚಾರವನ್ನು ಕಲ್ಯಾಣದಲ್ಲಿ ಗೊಗ್ಗಯ್ಯನಿಗೆ ಈ ವಚನದ ಅರ್ಥವನ್ನು ತಿಳಿಸ್ತಾನೆ. ಹಾಗಾದರೆ ಈ ವಚನದ ಅರ್ಥವೂ ಕೂಡ ನಮಗೂ ಕೂಡ ಅರ್ಥ ಆಗಬೇಕು ಅಂತ ಅವನಿಗೊಬ್ಬನಿಗೆ ಅಲ್ಲ ಹೇಳಿದ್ದು. ಇಡೀ ಜಗತ್ತಿಗೆ ಯಾವ ಶರಣರು ಸಂದೇಶವನ್ನು ಮಾಡಿದರು ವಚನಗಳ ಸಾಹಿತ್ಯದಿಂದ, ಅಂಥ ವಚನಗಳನ್ನು ಕಲಿಬೇಕು. ನೋಡ್ರಿ, ಯಾರಿಗೂ ಅರ್ಥವಾಗಿರ್ತಕ್ಕಂಥ ಒಗಟಿನ ವಚನಗಳದಾವ, ಯಾರಿಗೂ ತಿಳಿಯೋದಿಲ್ಲ. ಅದಕ್ಕೆ ಸಂಸಾರದ ಹೆಂಟೆಯ ಒಡೆದೆ ಅಂತಂತಂದವ. ನೋಡ್ರಿ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತಕ್ಕಂಥ ತಲೆಯಾಗ ನಮ್ಗೆ ಇತ್ತು ಅಂತಂತಂದ್ರೆ ತಲೆ ಗಿರ್ರ ಅಂತದ. ಹೌದ್ರಿ, ನನಗೆ ಏನೂ ಇಲ್ಲ. ಬುದ್ಧ ಹೇಳಿದ, ನಾನಿಲ್ಲ, ನನ್ನ ಮನೆ ಇಲ್ಲ, ನನ್ನ ಹೊಲ ಇಲ್ಲ, ನನಗೆ ಹೆಂಡ್ರಿಲ್ಲ, ನನಗೆ ಮಕ್ಕಳಿಲ್ಲ ಅಂತ ನೋಡು. ಸ್ವಚ್ಛ ಆಗುತ್ತ ನಿನ್ನ ಮನಸ್ಸು. ಏನೂ ಇಲ್ಲ ನನಗ ಅಂತ ಅನ್ನು. ಏನು ನೋಡಬೇಡ, ಏನು ಕೇಳಬೇಡ, ಬರೀ ಸುಮ್ಮನೆ ನೋಡು ಅಂತಂದ್ರೆ ಅವರು. ಏನು ನೋಡೋದು ಸುಮ್ಮನೆ ನೋಡೋದು ಅಂತ ಹೇಳಿದರು. ಅದಕ್ಕೆ ಸರಿಯೋ ತಪ್ಪೋ, ನಾನು ನಾನಾಗಿಯೇ ಅದೀನಿ, ನೀವು ನೀವಾಗಿಯೇ ಅದಿರಿ. ಇದರಲ್ಲಿ ಭೇದ ಭಾವ ಅಂತಕ್ಕಂಥದ್ದು ಇಲ್ಲ. ಎಲ್ಲೂ ಸರಿಯಾಗಿದೆ ಅಂತಕ್ಕಂಥ ವಿಚಾರ. ಅವ್ರಂಗಿರ್ತಾರೆ, ನೀವು ನಿಮ್ಮಂಗಿರ್ತೀರಿ, ನಾನು ನನ್ನಂಗಿರ್ತೀರಿ. ಯಾವುದೇ ಬದಲಾವಣೆ ಆಗುವುದಿಲ್ಲ. ಅದಕ್ಕೆ ಈ ಪ್ರಪಂಚ ಅನ್ನೋದಕ್ಕೆ ಏನಂದ್ರಪ್ಪ ಅಂತಂತಂದರೆ ಸಂಸಾರ ಅಂತ ಕರೆದ್ರು. ಈ ಸಂಸಾರದ ಹೆಂಟೆಯನ್ನು ಒಡಿಬೇಕಾದ್ರೆ ಈ ದೇಹವನ್ನು ತೋಟವನ್ನಾಗಿ ಮಾಡಬೇಕು ಅಂತ ಏನು ಅಲ್ಲಮ್ಮ ಪ್ರಭುಗಳು ಹೇಳಿದ್ರೋ ಹಾಗೆ ಈ ದೇಹ ಅಂತಕ್ಕಂಥದ್ದು ಒಂದು ತೋಟ ಆಗಬೇಕು. ಆ ತೋಟದ ಕಾವಲಿಗೆ ಯಾರ್ಯಾರು ಬರ್ತಾರೆ ಅವರನ್ನು ದೂರ ಇಡಬೇಕು. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ. ನೋಡಿ, ಇವರ 5 ದನಗಳು ಅಂತ ಹೇಳ್ತಾರೆ ಅವರು. ಎಲ್ಲರಿಗೆ ಅದಾವ ಇವು, ನನಗೂ ಅದಾವ, ನಿಮಗೂ ಅದಾವ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಅಂತಕ್ಕಂಥ ಧನ ನನ್ನಲ್ಲಿನೂ ಅದಾವ, ನಿಮ್ಮಲ್ಲಿನೂ ಅದಾವ. ಆದ್ರೆ ಅವುಗಳನ್ನು ಸರಿಯಾಕ ಬರಬಾರ್ದು ಅಂತಂತಂದರೆ ಸೈರಣೆ,
ಕಾವಲಿಗೆ ಇಟ್ಟ. ಎಂಥದ್ದು? ಎಂಥ ಒಂದು ಸಮತೆ ಶೈರಣೆಯ ಕಾವಲಿಯನ್ನಾಗಿ ಇಟ್ಟ. ಅದಕ್ಕಾಗಿ ಈ ದೇಹ ಗುಹೇಶ್ವರನಾಗಿದ್ದ, ಈ ದೇಹ ಪರಮಾತ್ಮನಾಗಿದ್ದ, ಈ ದೇಹ ದೇವರೇ